ನೀವು ಸ್ಕೂಲ್ ಡೇಸ್ ಒಳಗಿದ್ದಾಗ ಫ್ರೆಂಡ್ಶಿಪ್ ಮಾಡ್ತಿದ್ರಲ್ಲ, ಆ ಫ್ರೆಂಡ್ಶಿಪ್ಗೂ ಇವಾಗಿನ ಫ್ರೆಂಡ್ಶಿಪ್ಗೂ ಏನು ಡಿಫ್ರೆನ್ಸ್? ಬಾಂಡಿಂಗ್ ಬಾಂಡಿಂಗ್ ಏನು ಚಲೋ ಇರತ್ತಾ ಏನು ಚಲೋ ಇರಲ್ಲ ಈಗಿಂದು? ಹಾಂ, ಸ್ಕೂಲ್ ಟೈಮಿಂದ ಅಂದರೆ ಲೈಫ್ ಲಾಂಗ್ ಇರ್ತಾರೆ ಅಂತ ಗ್ಯಾರಂಟಿ ಇರುತ್ತೆ. ಹಾಂ, ಅಂದರೆ ಈಗಿಂದು ಹೇಳಕ್ ಬರಲ್ಲ. ಬಟ್ ಆದ್ರೂ ನಾವು ಇಬ್ಬರು ಸ್ಕೂಲ್ ಫ್ರೆಂಡ್ಸ್ ಅಲ್ಲ, ಇಬ್ಬರು ಕಾಲೇಜ್ ಒಳಗೆ ಸೇರ್ಕೊಂಡ್ವಿ. ಫಸ್ಟ್ ಇಯರಿಂದ ಫಸ್ಟ್ PUC ಇಂದ ಅಪ್ ಟು ಡಿಗ್ರಿವರೆಗೂ ಅವಾಗ ಹೆಂಗಿದ್ವಿ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅವನ. ಓಕೆ. So it will be like a mature friendship. So we don't have that much responsibility. Now it will be adult friendship, na? There will be so much difference. There will be like adult things. ಓಕೆ. ನೀವು ಫ್ಯೂಚರ್ ಒಳಗೆ ಯಾವ ಥರ ಕ್ವಾಲಿಟೀಸ್ ಇರೋರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಹಾಯ್ ಹಲೋ ನಮಸ್ಕಾರ ಹುಬ್ಳಿ ಮಂದಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ವಿಡಿಯೋ ಶೂಟ್ ಮಾಡಕ್ಕೆ ಬಂದೇವಿ. ಬರ್ರಿ ಯಾರ್ಯಾರು ಹೆಂಗೆ ಆನ್ಸರ್ ಕೊಡ್ತಾರಂತ ನೋಡೋಣಂತ. ಲೆಟ್ಸ್ ಗೋ ಗೈಸ್. ನಿಮ್ಮ ಹೆಸರು? ಪಿಂಕಿ. ಓಕೆ. ನೀವು ಯಾವ ಸ್ಟೂಡೆಂಟ್? ನಾವು ಬಿ.ಕಾಮ್ ಡಿಗ್ರಿ ಫೈನಲ್ ಇಯರಾ? ಫೈನಲ್. ಓಕೆ. ಊಟ ಆಯಿತಾ? ಆಯಿತು ಸರ್. ನಮ್ಮದು ಆಯ್ತು ರೀ. ಈಗ ನೀವು ಸ್ಕೂಲ್ ಡೇಸ್ ಒಳಗಿದ್ದಾಗ ಫ್ರೆಂಡ್ಶಿಪ್ ಮಾಡ್ತಿದ್ರಲ್ಲ, ಆ ಫ್ರೆಂಡ್ಶಿಪ್ಗೂ ಇವಾಗಿನ ಫ್ರೆಂಡ್ಶಿಪ್ಗೂ ಏನು ಡಿಫ್ರೆನ್ಸ್? ಸ್ಕೂಲ್ದಾಗಿರೋ ಫ್ರೆಂಡ್ಶಿಪ್ಗೂ ಈಗಿನ ಫ್ರೆಂಡ್ಶಿಪ್ಗೂ ಬಾಂಡಿಂಗ್ ಏನು ಚಲೋ ಇರತ್ತಾ ಏನು ಚಲೋ ಇರಲ್ಲ ಈಗಿಂದು? ಅಂದರೆ ಈಗಿಂದು ಹೇಳಕ್ ಬರಲ್ಲ. ಹಾಂ, ಸ್ಕೂಲ್ ಟೈಮಿಂದ ಅಂದರೆ ಲೈಫ್ ಲಾಂಗ್ ಇರ್ತಾರೆ ಅಂತ ಗ್ಯಾರಂಟಿ ಇರುತ್ತೆ. ಹಾಂ, ಈಗಿಂದ ಮುಂದೊಂದು ಮಾತಾಡೋದು ಹಿಂದೊಂದು ಮಾತಾಡೋದು ಮಾಡ್ತಾರೆ. ಫ್ರೆಂಡ್ಶಿಪ್ ನಿಭಾಯಿಸ್ಕೊಳ್ಳಲ್ಲ ಭಾಳ. ಹಾಂ. ಟ್ರೂ ಆಗಿ ಸಿಗೋದು ಭಾಳ ಕಷ್ಟ. ಏನಾದರೂ ಅಂತಂದ್ರೆ ಮುನಿಸ್ಕೊಂಡ್ಬಿಡ್ತಾರೆ. ಹಂಗಾಗ್ಬಿಡ್ತೈತಿ. ಮತ್ತು ಏನಾರ ಕೆಲಸ ಇದ್ದಾಗ ಅಷ್ಟು ಮಾತಾಡ್ಸಾರ, ಮ್ಯಾಮ್ ಕೆಲಸ ಇಲ್ದಿರೋಗಿ ಮಾತಾಡ್ಸಲ್ಲ. ಓನ್ಲಿ ಗಿವ್ ಆ್ಯಂಡ್ ಟೇಕ್ ಆಗ್ಬಿಟ್ಟಿರ್ತೈತಿ. ಮ್ಯಾಮ್ ನಿಮ್ಮ ಹೆಸರು? ಶ್ರುತಿ. ಲಕ್ಷ್ಮಿ. ಭಾವನಾ. ಓಕೆ. ನಿಮ್ಮ ಕ್ವಶನ್ ಕೇಳ್ತೇವೆ, ಆನ್ಸರ್ ಹೇಳ್ತೀರಿ. ನೀವು ಸ್ಕೂಲ್ ಒಳಗಿದ್ದಾಗ ಫ್ರೆಂಡ್ಶಿಪ್ ಮಾಡ್ತಿದ್ರಲ್ಲ, ಆ ಫ್ರೆಂಡ್ಶಿಪ್ಗೂ ಮತ್ತು ಇವಾಗಿನ ಫ್ರೆಂಡ್ಶಿಪ್ಗೂ ಡಿಫ್ರೆನ್ಸ್ ಏನು? ಫ್ರೆಂಡ್ಶಿಪ್ಪಿಗೆ ಏನು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಹಾಂ, ನಾವು ಅವಾಗಿದ್ದಿತ್ತು ಒಂಥರ ಏನೋ ಬೇರೆ ಟೈಪ್ ಇತ್ತು. ಈಗ ಏನೈತಿ ಸ್ವಲ್ಪ ಜಾಸ್ತಿ ಬಾಂಡಿಂಗ್ ಎಲ್ಲ ಜಾಸ್ತಿ ಆಗ್ತದೆ, ಯಾಕಂದ್ರೆ ಶೇರಿಂಗ್ಸ್ ಎಲ್ಲ ಜಾಸ್ತಿ ಇರ್ತೈತಿ. ಓಕೆ ಮ್ಯಾಮ್. ಅವಾಗ ಅಷ್ಟು ಶೇರಿಂಗ್ಸ್ ಎಲ್ಲ ಇರ್ತಿಲ್ಲ. ಓಕೆ. ಶೇರಿಂಗ್ ಎಕ್ಸ್ಪ್ಲೇನ್ ಮಾಡಿರಿ ಸ್ವಲ್ಪ. ಈಗ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಅವಾಗ ನಮ್ದಷ್ಟೇ ಈಗ ಚಾಕ್ಲೇಟ್ ಇದು ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಸಣ್ಣ ಇದ್ರೊಳಗೆ ಕ್ಲಾಸ್ ರೂಮ್ ತನಕ ಅಷ್ಟೇ. ಈಗ ಹಂಗೆಲ್ಲ ಇಲ್ಲ. ನಮ್ದು ಪರ್ಸನಲ್ಸ್ ಎಲ್ಲ ಅವ್ರಿಗೆ ಗುರ್ತಿರ್ತದೆ, ಅವ್ರದ್ದು ಪರ್ಸನಲ್ ಎಲ್ಲ ನಮಗೆ ಗುರ್ತಿರ್ತೈತಿ. ಓಕೆ ಮ್ಯಾಮ್. ಸೊ ಈ ಥರ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಇರ್ತದೆ. ಓಕೆ. ನೀವು ಮ್ಯಾಮ್? ಏನರ ಒಂದು ವರ್ಡ್ ಹೇಳಿರಲ್ಲ. ಇವಾಗ ಮೆಚುರಿಟಿ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಅವಾಗಿನಕಿನ್ನ. ನಿಮ್ಮ ಹೆಸರಣ್ಣ? ದಾನಪ್ಪ ಅಂತಾನ. ನೀವು ಯಾವ ಸ್ಟೂಡೆಂಟ್ ಅಣ್ಣ? ನಾವು BA ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಣ್ಣ ಇಬ್ರು. ಓಕೆ ಅಣ್ಣ. ನಿಮ್ಗೊಂದು ಕ್ವಶನ್ ಅಣ್ಣ. ನೀವು ಸ್ಕೂಲ್ ಡೇಸ್ ಒಳಗೆ ಫ್ರೆಂಡ್ಶಿಪ್ ಇತ್ತಲ್ಲ, ಆ ಫ್ರೆಂಡ್ಶಿಪ್ಗೂ ಮತ್ತು ಇವಾಗಿನ ಫ್ರೆಂಡ್ಶಿಪ್ಗೂ ಏನು ಡಿಫ್ರೆನ್ಸ್? ಅಣ್ಣ ತುಂಬ ವ್ಯತ್ಯಾಸ ಐತೆ ಅಣ್ಣ. ಹಾಂ, ವಯಸ್ಸು ಒಳಗೆ ಏನು ಮಾಡಿದ್ರು ಒಂಥರ ಎಂಜಾಯ್ಮೆಂಟ್. ಹಾಂ, ಬಟ್ ಇವಾಗ ಆ ಥರ ಮಾಡೋಕ್ಕಾಗಲ್ಲ ಅಣ್ಣ. ಎಲ್ಲ ಮೆಚುರಿಟಿ ಇರ್ತೈತಿ. ಏನಾದ್ರು ನಾವು ಆ ಥರ ಮಾಡಿದ್ವಿ ಅಂದ್ರೆ ಸಣ್ಣ ಹುಡುಗ ಆಗಿನಿ ಅಂತ ಹೇಳ್ತಾರಣ್ಣ. ಬಟ್ ಇವಾಗ ಮೆಟ್ಟಿಗೆ ನೋಡಿದ್ರೆ ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಅಂದ್ರಣ್ಣ, ಸ್ಕೂಲ್ ಇದೀಗ ಕಂಪೇರ್ ಮಾಡೋಕ್ಕಲ್ಲ ಹಂಗಿಲ್ಲ. ಅವಾಗಿನ ಎಂಜಾಯ್ಮೆಂಟೇ ಬೇರೆ, ಇವಾಗಿನ ಎಂಜಾಯ್ಮೆಂಟೇ ಬೇರೆ. ಅವಾಗಿನ ಲೈಫೇ ಬೇರೆ, ಇವಾಗಿನ ಲೈಫೇ ಬೇರೆ. ಬಟ್ ಆದ್ರೂ ನಾವು ಇಬ್ಬರು ಸ್ಕೂಲ್ ಫ್ರೆಂಡ್ಸ್ ಅಲ್ಲ, ಇಬ್ಬರು ಕಾಲೇಜ್ ಒಳಗೆ ಸೇರ್ಕೊಂಡ್ವಿ. ಫಸ್ಟ್ PUC ಇಂದ ಅಪ್ ಟು ಡಿಗ್ರಿವರೆಗೂ ಅವಾಗ ಹೆಂಗಿದ್ವಿ ಅದಕ್ಕಿಂತ ಇನ್ನೂ ಚೆನ್ನಾಗಿದೆ ಅವನ. ಇಷ್ಟ ಅಣ್ಣ, ಸಿಂಪಲ್ ಆಗಿ ಹೇಳ್ಬೋದು. ಇನ್ನೂ ನಿಮ್ಮ ಫ್ರೆಂಡ್ಶಿಪ್ ಹಂಗೆ ಚೆನ್ನಾಗಿ ಮುಂದುವರಿಲಿ ಅಣ್ಣ. ನಿಮ್ಗೆ ಹಂಗೆ ಫ್ರೆಂಡ್ ಸಿಕ್ಕಾರ ಅಂತಂದ್ರೆ ಪುಣ್ಯ ಅಣ್ಣ. ಈಗಿನ ಕಾಲದ ಹಂಗೆ ಫ್ರೆಂಡ್ಸ್ ಸಿಗಂಗೂ ಇಲ್ಲ. ನಿಜ. ಈಗ ಸಿಕ್ಕಿರ್ತಾರಣ್ಣ, ಹೆಂಗೆ ಸಿಕ್ತಾರಂತಂದ್ರೆ ಈಗ ಏನರ ಬೇಕಾದಾಗಷ್ಟ ಮಾತಾಡ್ತಾರೆ ಫೋನ್ಯಾಗ, ಆಮೇಲೆ ಬಿಟ್ಬಿಡ್ತಾರೆ. ಎಕ್ಸಾಮ್ ಅಂತಂದ್ರೆ ಅಷ್ಟ ಮಾತಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ ಅಂತಾರ ಲೆಕ್ಕಕ್ಕೆ. ಹಾಂ ಅಣ್ಣ, ಹಂಗೆ ಬರೀ ಫ್ರೆಂಡ್ಶಿಪ್ ಗಿವ್ ಆ್ಯಂಡ್ ಟೇಕ್ ಆಗ್ಬಿಟ್ಟಿರ್ತದೆ ಅಣ್ಣ. ಇಂಥ ಒಳಗೂ ನಿಮ್ಮ ಫ್ರೆಂಡ್ಸ್ ಸಿಕ್ಕಾರಂದ್ರೆ ಚಲೋ ಅಣ್ಣ. ನಿಮ್ಮ ಹೆಸರು? Magesh. ನೀವೇನು ಮಾಡ್ಕೊಂಡಿದ್ದೀರಿ? Akash Institute. ಹಾಂ. ಅಲ್ಲಿ ಫ್ಯಾಕಲ್ಟಿ ಕೆಲಸ. ಓಕೆ. ನಿಮ್ಗೊಂದು ಕ್ವಶನ್ ಕೇಳ್ತೀವಿ, ಆನ್ಸರ್ ಹೇಳ್ತೀರಿ. ನೀವು ಸ್ಕೂಲ್ ಡೇಸ್ ಒಳಗಿದ್ದಾಗ ಫ್ರೆಂಡ್ಶಿಪ್ ಮಾಡ್ತಿದ್ರಲ್ಲ, ಆ ಫ್ರೆಂಡ್ಶಿಪ್ಗೂ ಮತ್ತು ಇವಾಗಿನ ಫ್ರೆಂಡ್ಶಿಪ್ಗೂ ಏನು ಡಿಫ್ರೆನ್ಸ್? Today we don't have that much maturity. ಓಕೆ. So it will be like a mature friendship. So we don't have that much responsibility. Now it will be adult friendship, na? There will be so much difference. There will be like adult things. Okay. They won't be doing any kiddish, childish things and all. ಹಾಂ. So yeah, in school days it will be better friendships. ಸ್ಕೂಲ್ ಡೇಸಲ್ಲೇ ಚಲೋ ಇತ್ತು, ಈಗೇನು ಚಲೋ ಇದ್ದಿದ್ದಿಲ್ಲ. ಈಗ ಬರೀ ಫ್ರೆಂಡ್ಶಿಪ್ ಗಿವ್ ಆ್ಯಂಡ್ ಟೇಕ್ ಆಗಿಬಿಟ್ಟಿದೆ ಅಂತೀರಿ? ಹಾಂ, ಸ್ವಲ್ಪ. ಓಕೆ. ಈಗ ಇನ್ನೊಂದು ಕ್ವಶನ್, ಹುಡುಗರ ಪ್ರೀತಿ ಮತ್ತು ಹುಡುಗಿಯರ ಪ್ರೀತಿಗೂ ಏನು ಡಿಫ್ರೆನ್ಸ್ ಹೇಳ್ರಿ ಸಾಕು. ಡಿಫ್ರೆನ್ಸ್ ಹಾಂ. ಹುಡುಗರ ಪ್ರೀತಿಗ ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹುಡುಗಿಯರ ಪ್ರೀತಿ ಅಂದ್ರೆ ನನ್ನ ಪ್ರಕಾರ ಹೇಳೋದಂದ್ರೆ ನಿಯತ್ತಾಗಿರ್ತೀವಿ. ನಿಯತ್ತಾಗಿರ್ತೀರಿ? ಯಾವ ಥರ ನಿಯತ್ತಾಗಿರ್ತೀರಿ? ಲಾಯಲ್ ಆಗಿರ್ತೀವಿ. ಏನು ಅವ್ರು ಹೇಳಿದ್ದೆಲ್ಲ ಕೇಳೋದು, ಎಫರ್ಟ್ಸ್ ಜಾಸ್ತಿ ಆಗ್ತೀರಿ.
ಅವ್ರಿಗಿಂತ ಜಾಸ್ತಿ ನಮ್ಮ ಎಫರ್ಟ್ಸ್ ಮತ್ತು ನಾವು ಒಂದ್ಸತಿ ಮನಸ್ಸು ಕೊಟ್ಟ ಮೇಲೆ ಅದು ಬಿಟ್ಟು ಹೋಗೋದು ಇರಂಗಿಲ್ಲ. ಓಕೆ ಅವರು ಈಗ ಪ್ರೆಸೆಂಟ್ ನಮ್ಮ ಜೋಡಿ ಇದ್ರೆ ನೆಕ್ಸ್ಟ್ ಒಂದು ಏನಾರು ಮಾತು ಬಿಟ್ರು ಮೂವ್ ಆನ್ ಆಗೋದು ಜಲ್ದಿ, ನಾವು ಮೂವ್ ಆನ್ ಆಗೋದು ಭಾಳ ಕಷ್ಟ. ಹಂಗಂತೀರಿ. ಹುಡುಗರು ಏನಂತಾರೆ ಹುಡುಗಿಯರು ಜಲ್ದಿ ಮೂವ್ ಆನ್ ಆಗ್ಬಿಡ್ತಾರೆ, ಆದ್ರೆ ಭಾಳ ನಾವು ಯಾರಿಗೆ ಇಷ್ಟಪಟ್ಟಿದ್ದೇವಲ್ಲ ಅದನ್ನ ರಿಪ್ಲೇಸ್ ಮಾಡೋಕೆ ಭಾಳ ಕಷ್ಟ. ಅದು ಕರೆಕ್ಟ್ ಬಿಡ್ರಿ. ರಿಪ್ಲೇಸ್ಮೆಂಟ್ ಅಂತೂ ಆಗಂಗಿಲ್ಲ. ಮತ್ತು ರಿಪ್ಲೇಸ್ಮೆಂಟ್ ಮಾಡ್ಬೇಕಂದ್ರೆ ಅದ್ರೊಳಗೂ ಕ್ವಾಲಿಟೀಸ್ ಹುಡುಕ್ತೇವೆ, ಅದಾದ ಬೇಕು ಕ್ವಾಲಿಟೀಸ್ ಅಂತಂದು. ಬಟ್ ಹುಡುಗರು ಹಂಗಲ್ಲ, ಯಾವ್ದಾರು ಒಂದು ಹುಡುಗಿ ಇದ್ರೆ ಸಾಕಂತಾರೆ. ನಾವು ಹಂಗಲ್ಲ, ಬಟ್ ನಾವು ಒಬ್ರಿಗೆ ಇಷ್ಟಪಟ್ಟಿವಿ ಅಂದ್ರೆ ಅವರ ನಮ್ಗಂತ ಫಿಕ್ಸ್ ಆಗ್ಬಿಡ್ತೀವಿ. ಬಟ್ ಅವ್ರಿಗೆ ಫೀಲಿಂಗ್ಸ್ ಹೋದ್ಮೇಲೆ ಅವ್ರು ಹೋಗ್ಬಿಡ್ತಾರೆ. ಬಟ್ ನಾವು ಹಂಗಲ್ಲ. ಬಟ್ ನಮ್ಗೆ ಅದು ಒಂದ್ಸತಿ ನಾವು ಪ್ರೀತಿ ಮಾಡಿದಂದ್ರೆ ಅದು ಕೊನೆ ಮೂಮೆಂಟ್ ಮಟ್ಟನೂ ಅವ್ರ ಮೇಲೆ ಹಂಗೆ ಇರ್ತಿತ್ತು. ಅದು ಫೀಲಿಂಗ್ಸ್ ಹತ್ರ ಹೋಗೋದು. ಒಂದಿಷ್ಟು ಜನ ಹುಡುಗರು ಹಂಗಿರ್ತಾರೆ, ಒಂದಿಷ್ಟು ಜನ ಸಿನ್ಸಿಯರ್ ಆಗೂ ಇರ್ತಾರೆ. ಎಲ್ಲರೂ ಹಂಗೆ ಇರೋಂಗಿಲ್ಲ, ಅದ್ರ ಲಿಮಿಟ್ಸ್. ಸಿಕ್ಕಿದವರು ಹಂಗೆ ಇರ್ತಾರೆ ಆಲ್ಮೋಸ್ಟ್, ಹೇಳಕ್ ಬರಲ್ಲ. ನೀವೇನು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಹುಡುಗನ ಕಡೆ ಅಂತ? ಅಲ್ಲ ಇಷ್ಟೆಲ್ಲ ಹೇಳಿದ್ರಲ್ಲ ಅದಕ್ಕೆ ಬಂದಿ. ಲಾಯಲಿಟಿ, ಕೇರ್. ಹಾಂ, ಸ್ವಲ್ಪ ಎಫರ್ಟ್ಸ್ ಇರಬೇಕು. ಹಾಂ, ಎರಡೂ ಕಡೆ ಎಫರ್ಟ್ಸ್ ಇರಬೇಕು. ಎರಡು ಕಡೆ ಅಂತ ಎಫರ್ಟ್ಸ್ ಈಕ್ವಲ್ ಆಗಿರ್ಬೇಕು. ನಾವು ಎಫರ್ಟ್ಸ್ ಹಾಕತ್ತೀವಿ, ಅವ್ರ ಕಡೆ ಅಂತ ಎಫರ್ಟ್ಸ್ ಇರ್ಬೇಕು. ಬಿಟ್ಕೊಡ್ಬಾರ್ದು ಯಾವಾಗೂ. ಈಗ ಇನ್ನೊಂದು ಕ್ವಶನ್ ರೀ ಮ್ಯಾಮ್, ಹುಡುಗರ ಪ್ರೀತಿ ಮತ್ತು ಹುಡುಗಿಯರ ಪ್ರೀತಿಗೂ ಡಿಫ್ರೆನ್ಸ್ ಏನು? ಅದ್ರೊಳಗೆ ಯಾರು ಜಾಸ್ತಿ ಲಾಯಲ್ ಆಗಿರ್ತಾರೆ? ನೀವು ಹೇಳಿ. ಎಕ್ಸ್ಪೀರಿಯನ್ಸ್ ಇಬ್ರು ಲಾಯಲ್ ಆಗಿದ್ರಷ್ಟ ಪ್ರೀತಿ ನಡೀತದೆ. ಅದರಲ್ಲಿ ಒಬ್ರದ್ದು ತಪ್ಪಾದ್ರೂ ಅದು ಕಂಟಿನ್ಯೂ ಆಗ್ಲಿಕ್ಕೆ ಆಗಂಗಿಲ್ಲ. ಈಗ ಹಂಗಂತೆ ಹುಡುಗಿಯರ್ದು ಪ್ರೀತಿ ಜಾಸ್ತಿ ಲಾಯಲ್, ಹುಡುಗರ ಪ್ರೀತಿ ಜಾಸ್ತಿ ಲಾಯಲ್ ಅಂತಂದು ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಒಬ್ಬೊಬ್ರದ್ದು ಮೆಂಟಾಲಿಟಿ ಚೇಂಜ್ ಇರ್ತೈತಿ, ಒಬ್ಬೊಬ್ರದ್ದು ಪರ್ಸನಾಲಿಟಿನೂ ಚೇಂಜ್ ಇರ್ತೈತಿ. ಸೊ ಹುಡುಗಿಯರು ಇಬ್ರು ಸೇರಿಸಿ ಲಾಯಲ್ ಆಗಿದ್ರೆ ಅವ್ರದ್ದು ಪ್ರೀತಿ ಸಕ್ಸಸ್ ಆಗ್ತದೆ. ಪ್ರಾಕ್ಟಿಕಲಿ ಕರೆಕ್ಟಾಗಿ ಹೇಳಿದ್ರಿ ಮ್ಯಾಮ್. ನೀವು ಗೊತ್ತಿಲ್ಲ, ಹೇಳಕ್ಕೆ ಹೋಗ್ಬೇಡ್ರಿ ಅಂದ್ಬಿಡ್ತೀರಿ. ನೀವು ಫ್ಯೂಚರ್ ಒಳಗೆ ಯಾವ ಥರ ಕ್ವಾಲಿಟೀಸ್ ಇರೋರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಅದನ್ನ ಹೇಳ್ಬಿಡ್ರಲ್ಲ, ಯಾವ ಕ್ವಾಲಿಟಿ ಇಷ್ಟ ಆತ ಅವರಲ್ಲಿ ನಿಮ್ಗೆ? ಓಕೆ, ನಂದು ಲವ್ ಮ್ಯಾರೇಜ್. ಓಕೆ ಮ್ಯಾಮ್. ಸೊ ಏನಂದ್ರೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಹಾಂ, ಆಮೇಲೆ ಈಗ ನಾವು ಬೇರೆ ಫ್ಯಾಮಿಲಿ ಒಳಗೆ ಇದ್ದು ಬಂದಿರ್ತೀವಿ, ನಾವು ಅದ್ರದ್ದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅವರು ಬೇರೆ ಫ್ಯಾಮಿಲಿ ಒಳಗೆ ಇದ್ದು ಬಂದಿರ್ತಾರಲ್ಲ, ಸೊ ಅವ್ರ ಫ್ಯಾಮಿಲಿದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂತ ಹೋದ್ವಿಪ್ಪ ಅಂದ್ರೆ ನಾವು ಮುಂದೆ ಇದನ್ನ ಕಂಪ್ಯಾಟಬಿಲಿಟಿ ಹಾಕ್ಕೊಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಅವರಿಗೆ ಅಂಡರ್ಸ್ಟ್ಯಾಂಡ್ ಹಾಕ್ಕೊಂತ ಇರಬೇಕು. ಅವ್ರ ಪ್ರಕಾರ ನಾವು ಚೇಂಜ್ ಹಾಕ್ಕೊಂತ ಇರ್ಬೇಕು, ನಮ್ಮ ಪ್ರಕಾರ ಅವರು ಚೇಂಜ್ ಹಾಕ್ಕೊಂತ ಇರಬೇಕು. ಸೊ ಇಬ್ರು ನಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಷ್ಟೇ ಎಕ್ಸ್ಪೆಕ್ಟೇಷನ್ ಕಿಲ್ ಹ್ಯಾಪಿನೆಸ್. ಥ್ಯಾಂಕ್ ಯು ಮ್ಯಾಮ್. ಹುಡುಗರ ಪ್ರೀತಿಗೂ ಮತ್ತು ಹುಡುಗಿರ ಪ್ರೀತಿಗೂ ಡಿಫ್ರೆನ್ಸ್ ಏನು? ಅಷ್ಟು ಡಿಫ್ರೆನ್ಸ್ ಇಲ್ಲ. ಹಾಂ, if you have a boy then you will be so attached. So sometimes we don't have a common faculty, but some of the words you can't able to use with girls and all, no? Okay. But nowadays girls are not like that. Like with boys we don't have a second thought, we can do anything we want. Okay. But for girls we have to think twice. That is ನಿಮ್ಮ ಪಾರ್ಟ್ನರ್ ಹತ್ರ ನೀವು ಯಾವ ಥರ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಿ? loyalty. Loyalty. I have humor sense. Okay. So I expect the same sense from me. Great answer, sir. Thank you.